ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹೋಗಮ್ಮ ನಿಶು, ರೆಡಿಯಾಗಿ ಹೋಗು ಫಸ್ಟ್ ಸ್ಕೂಲ್ಗೆ. ಯಾಕೆ ಇಲ್ಲೇ ಯಾಕೆ ಉಳ್ಕೋತೀಯ? ಮನೇಲೇ ಯಾಕೆ ಇರಬೇಕು? ಆರಾಮಾಗಿ ಮಲ್ಗೋಕ. ಅಮ್ಮ ಸ್ಕೂಲ್ಗೆ ಯಾರು ಓದ್ತಾರೆ? ಶ್ರಿಯಾನ್ ಇನ್ನು ಅವ್ರಿಗೆ ಮಾತಾಡೋಕೆ ಬರ್ತಾನೆ ಇಲ್ಲ. ಅವರು ಇವಾಗ ಸ್ಕೂಲ್ಗೆ ಹೋಗ್ತಾರಾ? ಕುತ್ಕೊಳ್ಳೋಕ್ಕೆ ಬರಲ್ವಲ್ಲ. ಓ, ಅವರೇ ಕೂರಬೇಕು. 3 years ಕಂಪ್ಲೀಟ್ ಆಗಬೇಕು. ಇವಾಗ ನೀನು ಡೈಲಿ ಏನು ಹೇಳ್ತಿರ್ತೆ ಹೇಳು? ಅಮ್ಮ ನಾನೇ ರೆಡಿ ಆಗಿಬಿಟ್ಟು ಹೋಗ್ತೀನಿ ಅಂತ ತಾನೇ? ಹಾಂ, ಸ್ನಾನ ಮಾಡ್ಕೊತಿನ್ಬಿಡು ನಾನೇ ಅಂತೀಯಾ? ಹೋಗು, ಹೋಗಪ್ಪ, ಹೋಗಮ್ಮ. ಇವತ್ತು ಅತ್ತೆ ಇಲ್ವಲ್ಲ, ಸೊ ಹಾಗಾಗಿ ಶ್ರೇಯನ್ನ ಕರ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಅವರು ನಿನ್ನ ರೆಡಿ ಮಾಡ್ಸೋಕ್ಕೆ ಬಿಡಲ್ಲ. ಹಾಗಾಗಿ ಹೋಗು, ನೀನೇ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗು. ನಿಮ್ಮ ಅಜ್ಜಿಗೆ ಸಾಕಾಗಿದೆ. ತಿಂಡಿ ಎಲ್ಲ ಮಾಡಬೇಕಲ್ಲ. ಶ್ರೇಯಾ ನಿನಗೆ ಸ್ನಾನ ಮಾಡಿಸ್ತಾರಾ? ಅವ್ರಿಗೇನು ಗೊತ್ತಿಲ್ಲ ಇನ್ನು. ನಿಶಾ, ಭಾಳ ಟೈಮ್ ಆಗುತ್ತೆ ಸ್ಕೂಲ್ಗೆ ಹೋಗೋಕ್ಕೆ. ಆಲ್ರೆಡಿ 9 ಗಂಟೆ ಆಗಿದೆ. ಬಾ ಪುಟ್ಟ, ಬೇಗ. ಟೈಮ್ ಇಲ್ಲ, ಬಾ ನಿಶು ಇವತ್ತು ಪ್ಲೀಸ್ ಎದ್ದೇಳು. ತಾತ ಶ್ರೇಯಾನ್ನ ಕರ್ಕೊಂಡಿದೆ. ಇವಾಗ ಇನ್ನೇನು ಕೊಡ್ತಾರೆ? ಬಾ ಬೇಗ. ನಿಶಿಕಾ ಸ್ಕೂಲ್ಗೆ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾರೆ. ಸೊ ಏನಂದರೆ, ಇವತ್ತು ನಮ್ಮ ಅತ್ತಿಗೆ ಬೇರೆ ಮನೇಲಿಲ್ಲ. ಅವರು ತವ್ರ ಮನೆಗೆ ಹೋಗಿದ್ದಾರೆ. ಗಣಿಕೊಂಗೆ ಹುಷಾರಿರಲಿಲ್ಲ. ಸೊ ಗಣಿಕನಿಂದ ಜ್ವರ ಏನಾದರೂ ಶ್ರೇಯಾನ್ಗೆ ಸ್ಪ್ರೆಡ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಆಮೇಲೆ ಮಮ್ಮಿ ತಿಂಡಿ ಅಡುಗೆಯಲ್ಲಿ ಫುಲ್ ಬ್ಯುಸಿಯಾಗಿದೆ. ಸೊ ಶ್ರೇಯಾನ ಫುಲ್ ಮೇಂಟೆನೆನ್ಸು ನಂದೇ ಇವತ್ತು. ಆಗೆಲ್ಲ ನಮ್ಮ ಅಜ್ಜಿರೆಲ್ಲ 5-6 ಜನ ಮಕ್ಕಳಿರ್ತಿದ್ರು. ಅದು ಹೇಗೆ ಮೇಂಟೈನ್ ಮಾಡ್ತಿದ್ರು ಗೊತ್ತಿಲ್ಲ. ಬಿಕಾಸ್ ಒಬ್ಬರು ಇಬ್ಬರನ್ನೇ ಮೇಂಟೈನ್ ಮಾಡೋದು ಇವಾಗ ತುಂಬಾ ಕಷ್ಟ ಅನಿಸುತ್ತೆ. 5 ನಿಮಿಷ ಸುಮ್ಮನೆ ಇರಲ್ಲ, ಏನಾದರೂ ಮಾಡ್ತಾನೇ ಇರಬೇಕು. ನೋಡಿ, ಈಗಲೂ ಸಹ ಆಗಲ್ಲ ಅಂತಲೇ ಇದ್ದಾರೆ. ಬೆಳಗ್ಗೆಯಿಂದ ಇದೆ. ನಮಗೆ ಅಂತ ಒಂದು ಸೆಲ್ಫ್ ಟೈಮ್ 5 ನಿಮಿಷ ಸಿಗೋಲ್ಲ. ತಿಂಡಿ ಊಟಕ್ಕೂ ಸಹ ಬೇರೆಯವ್ರು ನೋಡಿಕೊಂಡು ನಮಗೆ ಒಂದು 5 ನಿಮಿಷ ಟೈಮ್ ಕೊಡಬೇಕು. ತಿಂಡಿ ಊಟ ಮಾಡೋಕ್ಕೂ ಸಹ ಹಾಗಾಗಿದೆ. ಆಗಲ್ವಾ ಶ್ರೇಯಾನ್? ಆಗಲ್ವಾ? ನೋಡಿ, ಆಗಲ್ಲ ಅಂತಲೇ ಇದ್ದಾರೆ ಅಮ್ಮ. ಈಗ ಎಷ್ಟೋ ಜನ ನೀವು ಮನೆ ಕೆಲಸನೂ ಮಾಡ್ಕೋಬೇಕು, ಜೊತೆಗೆ ಮಕ್ಕಳನ್ನು ನೋಡ್ಕೋಬೇಕು, ತಿಂಡಿ ಅಡುಗೆನೂ ಮಾಡಿಕೊಂಡು ಆಫೀಸ್ ಕೆಲಸ ಎಲ್ಲ ಮಾಡ್ತಿರ್ತೀರಾ. ಸೀರಿಯಸ್ಲಿ ತುಂಬ ಕಷ್ಟ ಅನಿಸುತ್ತೆ ಅದೆಲ್ಲ. ಯಾಕೆಂದರೆ ನಾನು ಇನ್ನೂ ನನ್ನ ಹಸ್ಬೆಂಡ್ ಮನೆಗೆ ಹೋಗಿಲ್ಲ. ಹಾಗಾಗಿ ನನಗೆ ಇನ್ನೂ ಏನು ತಿಂಡಿ ಊಟ ಅಡುಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಮಾರ್ನಿಂಗಿಂದ ಪಾಪು ನೋಡ್ಕೊಳ್ಳೋದೆ. ಹಾಗಾದರೂ ನನಗೆ ನನ್ನ ಟೈಮ್ ಅನ್ನೋದೇ ಸಿಗೋಲ್ಲ ಎಷ್ಟೋ ದಿನ. ಬೆಳಗ್ಗೆ ಟೈಮ್ ಮಲಗಲ್ಲವಲ್ಲ, ಸೊ ಹಾಗಾಗಿ ನೋಡ್ಕೊಳ್ಳೋದೇ ಆಗುತ್ತೆ ಒಬ್ಬರು. ಕೂದಲೆಲ್ಲ ಎಳಿತಾ ಇದ್ದಾರೆ. ಏನಮ್ಮ, ಏನು ಬೇಕು? ಇವಾಗ ಹುಷಾರು ಬೇರೆ ಇಲ್ಲ, ಹಾಗಾಗಿ ಒಬ್ಬರು ಎತ್ಕೊಂಡಿರಲೇಬೇಕು. ಮಲಗಿತಾ ಇಲ್ಲ, ಆಡ್ತಾ ಇಲ್ಲ. ಯಾಕೆ 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 ಯಾಕೆ
ನಾವು ಚಿಕ್ಕವರಾಗಿದ್ದಾಗೆಲ್ಲ ನಾವೇನಾದರೂ ತಪ್ಪು ಮಾಡಿದ್ರೆ ನಮ್ಮ ಅಮ್ಮಂದಿರು ಫಸ್ಟು ಕೈ ಮಾತಾಡೋದು, ನೆಕ್ಸ್ಟ್ ಬಾಯಿ ಮಾತಾಡ್ತಿತ್ತು. ಅಂದರೆ ಹೊಡೆದು ಆಮೇಲೆ ನೆಕ್ಸ್ಟ್ ಬುದ್ಧಿ ಹೇಳೋರು, ಆ ಥರ ಎಲ್ಲ ಮಾಡಬೇಡಿ ಅಂತ. ಆದರೆ ಈಗ ನಾವು ನಮ್ಮ ಮಕ್ಳ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂದರೆ, ಅವ್ರನ್ನ ಹೊಡೆದ್ರೆ ಬೈದರೆ ಬ್ಯಾಡ್ ಪೇರೆಂಟಿಂಗು, ನಾವು ಅವ್ರನ್ನ ಹೊಡಿದೆ ಬೈದೆ ಹೇಗೆ ಬೆಳೆಸ್ಬೇಕು ಅನ್ನೋದೆಲ್ಲ ಕೋರ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಜೆಂಟಲ್ ಪೇರೆಂಟಿಂಗ್ ಯಾವ ರೀತಿ ಅಂತ. ಯೂಶ್ವಲಿ ನಂದು ಜೆಂಟಲ್ ಪೇರೆಂಟಿಂಗ್ ಅಲ್ಲ. ತಪ್ಪು ಎಕ್ಸ್ಟ್ರೀಮ್ಗೆ ಹೋದರೆ ಹೊಡೆಯೋದು ತಪ್ಪಿಲ್ಲ ಅನ್ನೋದು ನನ್ನ ಒಪಿನಿಯನ್ನು, ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ನಿಮ್ಮ ಪೇರೆಂಟಿಂಗ್ ಯಾವ ಥರ ಇದೆ, ಜೆಂಟಲ್ ಪೇರೆಂಟಿಂಗ ಹೇಗೆ, ಕಮೆಂಟ್ ಹಾಕಿ. ಮಾರ್ನಿಂಗಿಂದ ನಾನು ಶ್ರೇಯಾನ ಮೇಂಟೈನ್ ಮಾಡಿ ನನಗೂ ಸ್ವಲ್ಪ ಟೈಮ್ ಬೇಕಿತ್ತು. ಸೊ ನಮ್ಮ ಮಮ್ಮಿ ಫ್ರೀ ಆಗೋದನ್ನೇ ಕಾಯ್ತಾ ಇದ್ದೆ. ತಾಡ್ಗಿದ್ದಿ ಮನೆ ಚಿಟ್ಟಾಡ್ದ ಎಷ್ಟು ಹೊತ್ತು ತಕ್ಕ ತಿರುಗುತ್ತೆ, ಹೊತ್ತು ತಕ್ಕ ನೋಡುತ್ತೆ. ಡಿ ಕಡೆಗೂ ಜ್ಞಾನ ಇಲ್ಲ, ಏನೂ ಇಲ್ಲ. ಡಿ 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 ಒಂದೊಂದು ಹುಡುಗರು ಡಿ ಇಷ್ಟೊತ್ತಿಗೆ ಕೊಡ್ಬೇಕಾಯ್ತಲ್ಲ, ಅದನ್ನ ನೀನು ಡೈಲಿ ಕೊಟ್ಟಿದ್ರೆ ತಾನೇ ಅದು ಇವತ್ತು ಕೊಡೋದು. ಡಿ 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 ಇವತ್ತೇ ನೀನು ಫಸ್ಟು ಡಿ ಡಿ ಮಾಡ್ತಾ ಇರೋದು. ಯಾವ 1000 ದಿವಸ ಅಂದಿದ್ದೀನಿ. ಡಿ 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 ಡಿ. ಇವತ್ತು ಮರದ ಗೆಣಸು ಬೇಯಿಸಿದ್ವಿ. ಮರದ ಗೆಣಸು ಆಗ್ಬೋದು ಅಥವಾ ಸಿಹಿಗೆಣಸು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾನು ಇಲ್ಲಿ ಚುರುಮುರಿ ಮಾಡೋಣ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ನಂದು ಸಿಂಪಲ್ ಚುರುಮುರಿ. ಬರ್ತಾ ಬರ್ತಾ ಸ್ವಲ್ಪ ಎಡಿಟಿಂಗ್ ಚೆನ್ನಾಗಿ ಆಗ್ತಿದೆ. ನಾನು ನನಗೆ ಗೊತ್ತು. ಟೊಮೊಟೊ ತರಕಾರಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಯಾಕೆಂದರೆ ಇವಾಗ ಒಂದು ಬೆಳೆಯೋಕ್ಕೆ ತುಂಬಾ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಯು ವಾಂಟ್ ಚುರ್ಮುರಿ? ಎಸ್ ಮಮ್ಮಿ. ಸೊ ನಾನಿಲ್ಲಿ ಚುರುಮುರಿ ಮಾಡೋಕ್ಕೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟು ಮತ್ತು ಹಸಿರು ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿನ ನೀಟಾಗಿ ಕುಟ್ಟಿ ಹಾಕ್ಕೋತೀನಿ. ಹಾಕ್ಕೊಂಡು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಇದೇ ನಮ್ಮದು ಸಿಂಪಲ್ ಚುರುಮುರಿ. ನಿಮಗೆ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನ ಎಂಡ್ವರೆಗೂ ನೋಡಿ.